650 ಮರಿ ಹೊಡೆದು 150 ದಬ್ರಿ ಮಟನ್ ಮಾಡಿ ತಲೆಕಾಲ್ ತೆಗೆದು ಬೋಟಿ ಒಳಗಡೆ ಹಾಕಿ ಕಮ್ಮಿ ಅಂದ್ರು 1.5 ಲಕ್ಷ ಜನಕ್ಕೆ ಮಾಂಸದೂಟ ಮಾಡೋ ಪರ ಇದು. ಇಂತ ಪರ ಮಾಡಿ 17 ವರ್ಷ ಆಗಿತ್ತಂತೆ. ಆದಿಶಕ್ತಿ ಹುಚ್ಚಮ್ಮಂಗೆ ಅರ್ಕೆ ಕಟ್ಟಿ ಮರಿಗಳನ್ನ ದಾನದ ರೂಪದಲ್ಲಿ ಕೊಟ್ಟು ಜೋರಾಗಿ ನಮ್ಮ ಸಿಹಳ್ಳಿಲಿ ಪರ ಮಾಡಿದ್ರು. ಹೆಂಗ್ ಮಾಡಿದ್ರು, ಏನೇನಿತ್ತು, ಎಷ್ಟು ಜನಕ್ ಮಾಡಿದ್ರು ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆದಿಶಕ್ತಿ ಹುಚ್ಚಮ್ಮ ತಾಯಿ ದೇವಸ್ಥಾನ ಇಲ್ಲಿ ಅರ್ಕಪರ ಅಂತ ಮಾಡ್ತಾರಣ. ಒಂದು ಕೊಣದಬ್ಬ ಅಂತ ಬಂದರೆ 51 ಮರಿ, ದೊಡ್ಡಬ್ಬ ಅಂತ ಬಂದರೆ 101 ಮರಿ ಕಡ್ದು ದೊಡ್ಡಬ್ಬ ಅಂತ ಬಂದರೆ 101 ಮರಿ ಕಡಿತಾರೆ. ಇದು ದೊಡ್ಡಬ್ಬ ಮಾಡ್ತಾ ಇರೋದಣ್ಣ. ಇದು 101 ಮರಿ ಅಣ್ಣ. ಇಲ್ಲಿ ಏನಂದರೆ ಆಸಕ್ತಿ ಜನ ಬಂದು ಜನ ಎಲ್ಲ ಸಪೋರ್ಟ್ ಮಾಡಿ ಸಿಕ್ಕಾಪಟ್ಟೆ ಜಾಸ್ತಿ ಮಾಡೋಣ. ಎಲ್ಲ ಆಸಕ್ತಿ ಮಾಡ್ತಾರೆ ಖುಷಿಯಾಗಿ. ಇಂಥ ಖುಷಿಯಾಗಿ ನಮ್ಮ ಇಡೀ ಊರಲ್ಲಿ ಯಾವ ವರ್ಷ ಮಾಡಿಲ್ಲ ಇಂಥ ಹಬ್ಬ. ದೊಡ್ಡ ಹಬ್ಬ ವರ್ಷ ಅಲ್ಲ, ಅರ್ಕೆ. ಅದು ಯಾರು ಅರ್ಕ ಮಾಡ್ಕೊಂಡಿರ್ತಾರೆ ಅವ್ರು ಮಾತ್ರ ಮಾಡೋದು, ಬೇರೆ ಯಾರು ಮಾಡೋಕ್ಕಾಗಲ್ಲ. ಅರ್ಕೆ ಬರ ವರ್ಷ ನಡೆಯಲ್ಲ. ಯುಗಾದಿ ನಡೆಯುತ್ತೆ, ವರ್ಷ ಯುಗಾದಿ ನಡೆಯುತ್ತೆ. ಮನೆಗೆ ಒಂದು ಮರಿ ಕಡಿತೀವಿ ಯುಗಾದಿ ಹಬ್ಬದಲ್ಲಿ. ಈ ಅರ್ಕೆ ಪರ ಅಂದರೆ ಅವರೇ ಮಾಡ್ಬೇಕು. ಅರ್ಕೆ ಯಾರು ಅರ್ಕೆ ಮಾಡ್ಕೊಂಡಿರ್ತಾರೆ ಅವರೇ ಮಾಡ್ಬೇಕು, ಒಬ್ಬರೇ. ಹಾಂ, ಎಲ್ಲ ಸಪೋರ್ಟ್ ಮಾಡಿ. ಇವತ್ತು ಎಂಥ ಹಬ್ಬ ಅಂದರೆ ಸುತ್ತಳ್ಳಿ ಎಲ್ಲ ಸುಮಾರು ದೂರ ಗಂಟೆ ಯೋಚನೆ ಮಾಡಬೇಕು ಅಂಥ ಹಬ್ಬ ಇವತ್ತು ನಡೆದಿರೋದು. ಇವಾಗ ಇಲ್ಲಿ ಎಷ್ಟು ಜನ ಸೇರ್ತಾರೆ? ನಮ್ಮ ಅಭಿಪ್ರಾಯದಲ್ಲಿ 1.5 ಲಕ್ಷ ಜನ ಸೇರ್ತಾರೆ ಅಂತ ಅಭಿಪ್ರಾಯದಲ್ಲಿ. 1.5 ಲಕ್ಷ. ಸರಿ, ಇವಾಗ ಎಷ್ಟು ಮರಿ ಹೊಡೆದಿರೋದು ನೀವು? ನಾವೀಗೆಲ್ಲ ಸಾರಾ ಚಟ್ಟಿ ಸೇರಿ 630 ಮರಿ ಹೊಡೆದಿವಿ ಇಲ್ಲಿ. 630. ಅದ್ರಲ್ಲಿ ಇವಾಗ ಅಂದಾಜು ಒಂದು ಎಷ್ಟು ಕ್ವಿಂಟಲ್ ಆಗ್ಬೋದು? ಕ್ವಿಂಟಲ್ ಬರಲ್ಲ, ಎಷ್ಟು ಕ್ವಿಂಟಲ್ ಆಗ್ಬೋದು? 1 ಟನ್ನು. ಹಾಂ, ಎಷ್ಟು? 15 ಟನ್ನು. 15 ಟನ್ನು. ಎಷ್ಟು? 15 ಟನ್ ಆಗ್ಬೋದು. ಹಾಂ, 15 ಟನ್ನು. ಅಂದ್ರೆ ನಿಮ್ಮ ಊರಲ್ಲಿ ಯಾರು ಒಬ್ರು ಒಂದು ಅರ್ಕೆ ಕಟ್ಕೊಂಡಿರೋರು ಮಾತ್ರನೇ ಹಬ್ಬ? ಇಲ್ಲ, ಈ ತರ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅದಿರುತ್ತೆ ಬೇರೆ ಲೆಕ್ಕ. ಅಂದ್ರೆ ಇದು ಹೈಯೆಸ್ಟ್ ಇದು ಲೆಕ್ಕ. ಇದು ಹಬ್ಬ ಹೆಂಗನ ಸ್ಟಾರ್ಟ್ ಆಗಿದ್ದು? ಇದು ಅರ್ಕೆ ಮಾತ್ರ ಫಸ್ಟ್ ದಿನ ಅರ್ಕೆ ಶುಕ್ರವಾರದಿಂದ ಸ್ಟಾರ್ಟ್ ಆಯ್ತಾ. ಶುಕ್ರವಾರ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ ಕೊಂಡ, ಅದಾದ್ಮೇಲೆ ಸಾಮ್ಗಾಯ, ಕಾಯಲು, ತೆಂಬಿಟ್ಟು ಊಟ ಬಂದವ್ರಿಗೆಲ್ಲ. ಶುಕ್ರವಾರ ಸ್ಟಾರ್ಟ್ ಆಯ್ತು ಹಬ್ಬ. ಶನಿವಾರ ಕೊಂಡ ನಡೀತಾ. ಶನಿವಾರ ಕೊಂಡ ಆದ್ಮೇಲೆ ಊಟ, ಸಾಮ್ಗಾಯ, ಕಾಯಲು, ತೆಂಬಿಟ್ಟು, ಅನ್ನ, ಸಾಂಬಾರು. ಸ್ಟಾರ್ಟಿಂಗ್ ದಿನ ಶನಿವಾರ. ಅದಾದ್ಮೇಲೆ ಇವತ್ತು ಭಾನುವಾರ ದಿನ ಮರಿ ಎಲ್ಲ ಪೂಜೆ ಎಲ್ಲ ಊರೊಳಗೆಲ್ಲ ಮೆರವಣಿಗೆ ಮಾಡಿ ಮರಿಗಳ ಮನೆ ಹತ್ರ ಅವ್ರ ಮನೆ ಯಾರು ಕಾರ್ಯ ಮಾಡ್ತಾರೆ ಅವ್ರ ಮನೆ ಹತ್ರ ಹೋಗಿ ಮರಿ ಕಡಿತಾರೆ. ಏನಕ್ಕೆ ರೌಂಡ್ ಹಾಕ್ಸೋದು ಅಂದ್ರೆ ಎಲ್ಲ ನೋಡ್ಲಿ ಅಂತ ಹಿಂದೆ ಬಂದ್ಬಿಡೋದು. ಅದು 50 ಆಗ್ಬೋದು, 100 ಆಗ್ಬೋದು. ಮೇನ್ ಬೀದಿಗಳು ಬರ್ಬೇಕು. ತಾವಂಟೆ ಜೊತೆಲಿ ವಾಲ್ಗ ಜೊತೆಲಿ ಬರ್ಬೇಕು. ಪೂಜೆ ಬೇರೆ ಕಲೆ, ಪೂಜೆನೂ ಬತ್ತೆ. ಆಗ ಜೊತೆಲಿ ಬಂದು ಆ ಮನೆ ನಿಲ್ಲಿಸಿ ಆಮೇಲೆ ಮರಿ ಕಡಿದು. ಇದು ಆದಿಶಕ್ತಿ ಹುಚ್ಚಮ್ಮ ಇದು ಯಾವಾಗಿಂದ ಸ್ಥಾಪನೆ ಆಗಿದೆ ಅಣ್ಣ? ಇದು ಅಪ್ಪ ನಮ್ಗೆ ಗೊತ್ತಿಲ್ಲ. ನಮ್ಮ ಅಪ್ಪರ ಕಾಲದಿಂದ ಸ್ಟಾರ್ಟ್ ಆಗಿರೋದು. ಮೈನ್ ತಲೆಯಿಂದ ಅಂದ್ರೆ ಮಿನಿಮಮ್ ಈ ತಾಯಿ ಪವಾಡ ಹೇಳಕ್ಕಾಗಲ್ಲ, ಭಾರಿ ದೂರ. ಅಂದ್ರೆ ಅಸಾಧ್ಯ ಅಂತ ಹೇಳ್ತಿದ್ರ. ತುಂಬಾ ಇದೆ. ದೂರಕ್ಕ ಒಲಿ ಜಾಸ್ತಿ, ದಂಡ ಕಮ್ಮಿ. ಇವಾಗ ಎಷ್ಟು ಮುದ್ದೆ ಮಾಡಿದ್ದೀರಾ? ಇವಾಗ ಎಷ್ಟು ಹಸೀಟ್ ಹಾಕಿದ್ದೀರಾ? ಹಸೀಟು ಈಗ 40 ರಿಂದ 45 ಕ್ವಿಂಟಲ್ ಹಸೀಟ್ ಇದೆ. 70 ಕ್ವಿಂಟಲ್ ಅಕ್ಕಿ ಇದೆ. 70 ರಿಂದ 80 ಕ್ವಿಂಟಲ್ ಅಕ್ಕಿ ಇದೆ. ಆಮೇಲೆ ಮಡಗಿವಿ ಅಕ್ಕಿ ಅದೇ ಖಾಲಿ ಆದಂಗೆ ಹಂಗೆ ಮಾಡ್ತಾ ಇರ್ತೀವಿ. ಈಗ 1.5 ಲಕ್ಷ ಜನ ಬರ್ತಾರೆ ಅಂತ ನಮ್ಮ ಮಿನಿಮಮ್ ಕಟ್ಕೇವಿ. ನೋಡ್ಬೇಕು ಅದು ಹೆಂಗೆ ಐತೆ ಅಂತ. ಇದೆಲ್ಲ ನಿಮ್ಮೂರ್ದೇವಾ? ಅಂದ್ರೆ ನಿಮ್ಮೆಲ್ಲ ನಿಮ್ಮ ಪಾತ್ರೆಗಳು ಅಥವಾ ನೀವು? ನಮ್ಮೂರ್ದೆ. ಎಲ್ಲ ಕಾಸು ಕೊಡ್ತಾರೆ ಸೇರದ? ಇಲ್ಲ, ನಮ್ಮೂರ್ ಸಂಬಂಧಲೇ ಅವ್ರವ್ರ ದೇವಸ್ಥಾನದ ಅವ್ರವ್ರ ಮಡಿಕರ್ತಾರೆ. ಆಮೇಲೆ ಪಕ್ಕ ದೇವಸ್ಥಾನಗಳು ಇರ್ತಾವಲ್ಲ ಅವು ತಂದು ಮಡಿಕ ಫ್ರೀ. ಈಗ ದೇವಸ್ಥಾನ ಇಲ್ಲಿ ಕೆಲಸ ಮಾಡ್ದಾರ ಯಾವ್ದು ಕಾಸಿಲ್ಲ, ಪಾತ್ರೆ ಕಾಸಿಲ್ಲ, ಎಲ್ಲ ಫ್ರೀ. ಯಾರು ಹೊರಗಡೆ ಅಂತ ಫ್ರೀನೇ. ಎಷ್ಟು ಹಳ್ಳಿಗಳು ಸೇರುತ್ತೆ ಇಲ್ಲಿ ಇವಾಗಣ? ಇವತ್ತು ಮಿನಿಮಮ್ ಅಂದ್ರೆ ಸುತ್ತಮುತ್ತ ಹಳ್ಳಿಯಿಂದ 20 ಕಿಲೋಮೀಟರ್ ಜಾಸ್ತಿ ಸೇರುತ್ತೆ. ಅಲ್ಲ, ಎಷ್ಟೂರು ಹಳ್ಳಿ ಅಂತ? 20 ಕಿಲೋಮೀಟರ್ ಅಲ್ಲ, ಎಷ್ಟೂರು ಹಳ್ಳಿಗಳು ಅಂದಾಜು ಅಂತ? ಅಂದಾಜು ಅಂದ್ರೆ ಈಗ ನಮ್ಮ ಅಭಿಪ್ರಾಯ ಒಂದು 60-70 ಹಳ್ಳಿ ಸೇರುತ್ತೆ. ಇಷ್ಟು 60-70 ಹಳ್ಳಿ.
ಗುರು ಒಳಗಡೆ ನೋಡಿದ್ರೆ ರಾಶಿ ರಾಶಿ ಮುದ್ದೆ ಮಾಡಿಕ್ಕವ್ರೆ. ಆ ಮುದ್ದೆ ನೋಡ್ಕೊಳ್ಳೆ ನಾನಂತೂ ಸಿಕ್ಕಾಬಟ್ಟೆ ತಲೆ ಕೆಟ್ಟೋಗಿದೆ ಗುರು. ನನ್ನ ಲೈಫಲ್ಲಿ ಇದೇ ಫಸ್ಟು ಟೈಮು ಈ ಥರ ಹಬ್ಬನ, ಈ ಥರ ಕಣ್ಣೆದುರುಗಡೆ ಇಷ್ಟು ಮಾಂಸನ, ಇಷ್ಟು ರೈಸ್ನ, ಇಷ್ಟು ಮುದ್ದೆನ, ಇಷ್ಟು ದಬ್ರಿ ಸಾಂಬಾರನ್ನ ನೋಡಿ ನನಗಂತೂ ತಲೆ ಕೆಟ್ಟೋಗಿದೆ. ಈ ವಿಡಿಯೋ ನೋಡೋರ್ಗಂತೂ ಸಿಕ್ಕಾಬಟ್ಟೆ ಮಜಾ ಇರುತ್ತೆ. ಬನ್ನಿ ತೋರಿಸ್ತೀನಿ ಒಳಗಡೆ ಮುದ್ದೆ. ಇದು ಬಂದು ಅವಣ್ಣ ಹೇಳ್ದಂಗೆ ಆಗಲೇ ಹೇಳಿದ್ರು 1.5 ಲಕ್ಷ ಜನಕ್ಕೆ ಮಾಡಿರೋ ಮುದ್ದೆ. ಇಲ್ಲಿ ನೋಡಿ, ಅಲ್ಲಿ ಬಿಸಿ ಬಿಸಿ ಮುದ್ದೆ ಮಾಡ್ತಿರ್ತಾರೆ, ಇಲ್ಲಿ ತಂದು ಹಾಕ್ತಾ ಇರ್ತಾರೆ. ಇದು ಬಂದು ಮುದ್ದೆ ಕಚ್ಕೊಬಾರ್ದು ಅಂತ ಅಂದ್ಬಿಟ್ಟು ಅಲ್ಲಿಂದ ಪಾತ್ರೆಯಲ್ಲಿ ತೊಗೊಂಡು ಬಂದ್ಬಿಟ್ಟು ಎಲ್ಲನೂ ಬಿಡಿಸಿ ಕೈಯಲ್ಲಿ ಹಿಂಗೆ ಹಾಕ್ತಾರೆ. ಯಾಕೆಂತಂದರೆ ಬಿಸಿ ಬಿಸಿ ಮುದ್ದೆ ತಂದಾಗ ಎಲ್ಲ ಕಚ್ಕೊಂಡ್ಬಿಡುತ್ತೆ, ಎಲ್ಲ ಅಂಟ್ಕೊಂಡ್ಬಿಡುತ್ತೆ, ಬಂದು ಜನಕ್ಕೆ ಕೊಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಉಂಡುಡೆ ಮಾಡಿ ನೋಡಿ ಹಿಂಗೆ ಆಗ್ತಾವನೆ ಹುಡುಗ. ಸೊ ಈ ಥರ ಎಷ್ಟು 1.5 ಲಕ್ಷ ಮುದ್ದೆ ಮಾಡಿರೋದಂತೆ ಇದು. ನೋಡಿ ಇಲ್ಲಿ ಪ್ರೆಸೆಂಟಾಗಿ ಎಷ್ಟು 11 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. 1.5 ಲಕ್ಷ ಮುದ್ದೆ ಮಾಡಿರೋದು. ನೀವು ಅಲ್ಲಿಂದ ಇಲ್ಲಿವರೆಗೂ ನೋಡಿದ್ರು ಬರೀ ಮುದ್ದೆನೇ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬರೀ ಮುದ್ದೆನೇ. ಇಲ್ಲಿ ನೋಡಿ, ಇಲ್ಲಿ ಕೈ ಹಚ್ಚಲಿ ಅವ್ರದ್ದು ಅಪ್ಪಂದು ಸುಟ್ಟೋಗ್ತದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಮುದ್ದೆ ನೋಡಿ ನಿಮ್ಗೆ ಕಚ್ಕೊಂಡ್ರೆ ಆ ಥರ ಆಗುತ್ತೆ. ಅದಕ್ಕೆ ಜಸ್ಟ್ ಒಂದೊಂದೇ ನೋಡಿ ಹಿಂಗೆ ನೋಡಿ ಈಗ ಹಾಕ್ತಾರೆ. ಈ ನಿಮಿಷ ತೋರಿಸ್ತೀನಿ. ಎಲ್ಲ ಕಚ್ಕೊತು ನೋಡಿ ಮುದ್ದೆ. ನೋಡಿ ಅದಕ್ಕೆ ಒಂದೊಂದೇ ಮುದ್ದೆನ ಸ್ವಲ್ಪ ಪೇಷನ್ಸಿಂದ ಕ್ಲೀನಾಗಿ ಎತ್ತಿ ಹಿಂಗೆ ಹಾಕ್ತಾರೆ. ಹಿಂಗೆ ಯಪ್ಪ ಇಟ್ಟಿರೋದು 2 ತೊಲೆ ಎಂಬರ್ಗಾಲದಲ್ಲಿ. ಆದ್ರೆ ಇವರು ಬಂದದ್ದು 7 ಜನ ಅಕ್ಕ ತಂಗರು, ಒಬ್ಬ ಅಣ್ಣ ಬಂದಿರೋದು. ಆ 7 ಜನದಲ್ಲಿ ಒಬ್ಬ ಮೂಗೂರು ತಿಬ್ಬದೇವಿ ಅಲ್ಲೇ ಮೂಗೂರಲ್ಲಿ ಉಳ್ಕೊಂಡವಳೆ. ಇನ್ನು ಸ್ವಾಸ್ಲಿ ವನದೇವಿ ಸ್ವಾಸ್ಲಿಲಿ ಉಳ್ಕೊಂಡವಳೆ. ಯಗ್ಗೂರು ಊರ್ದಮ್ಮ ಯಗ್ಗೂರಲ್ಲಿ ಉಳ್ಕೊಂಡವಳೆ. ಇಲ್ಲಿ ಬನ್ನೂರು ಎಮ್ಮರದಮ್ಮ ಬನ್ನೂರಲ್ಲಿ ಉಳ್ಕೊಂಡು, ಇನ್ನು ಮಾರ್ಗನಹಳ್ಳಿ ಮಾಸ್ತಮ್ಮ ಗದ್ದೆಯಮ್ಮ ಅವರು ಅಲ್ಲಿ ಉಳ್ಕೊಂಡವ್ರೆ. ಇನ್ನೂ ಬೆಳಕೆರೆ ಉಚ್ಚಿರಾಯ ಇಲ್ಲಿಂದ ಹೋಗಿ ಬೆಳ್ಳಕೆರೆಯಲ್ಲಿ ಸೇರ್ಕೊಂಡವನೆ. ಆಮೇಲೆ ಇಲ್ಲಿ ಹುಚ್ಚಮ್ಮ, ಚಿಕ್ಕುಚ್ಚಮ್ಮ, ದೊಡ್ಡ ಹುಚ್ಚಮ್ಮ ಇಲ್ಲಿ ನೆಲ್ಕೊಂಡು ಇದು ಮಾಡವ್ರೆ. ಅಷ್ಟು ಹೆಚ್ಚು ಕಮ್ಮಿ ಗುರು ಒಂದು 20 ದಬ್ರಿ ಅನ್ನ ಬೇಯಿಸ್ತಾವ್ರೆ ಇಲ್ಲಿ ನೋಡಿ. ಸೊ ಇದು ಬಂದು ಮೋರಿ. ಇದು ಆ ಮೋರಿ ಒಳಗಡೆ ಈ ಥರ ಪಾತ್ರೆಗಳು ಜೋಡಿಸ್ಬಿಟ್ಟು ಕೆಳಗಡೆ ಫುಲ್ಲು ಎಲ್ಲ ಚೆನ್ನಾಗಿ ಒಲೆ ಉರಿತೈತೆ. ಮೇಲ್ಗಡೆ ಯಾವ ಥರ ಅಕ್ಕಿ ಕುದಿಯಿದೆ ನೋಡಿ. ಇಲ್ಲಿ ಈ ಥರ ಫುಲ್ಲು ಒಂದು 20 ದಬ್ರಿ ತನಕ ಐತೆ. ಪೈಪ್ ಹಂಗೆ ಬಿಟ್ಬಿಟ್ಟವ್ರೆ ಆ್ಯಕ್ಚುಲಿ. ನೋಡಿ, ಇಲ್ಲಿ ಪೈಪ್ನ ಹಂಗೆ ಬಿಟ್ಬಿಟ್ಟವ್ರೆ. ಪಾತ್ರೆಗೆ ಹಂಗೆ ತುಂಬಿಸ್ತಾ ಇರ್ತಾರೆ, ಹಂಗೆ ಅಕ್ಕಿ ಹಾಕ್ತಾ ಇರ್ತಾರೆ. ಕೆಳಗಡೆ ಏನಾದರೂ ಕಮ್ಮಿ ಆಯ್ತಾ ಉರಿ, ಹಂಗಿಂದ ಹಂಗೆ ಸೌದೆ ಹಾಕ್ತಾ ಇರ್ತಾರೆ. ಬ್ರೋ ಈ ಕಡೆ ಬನ್ನಿ ನೋಡಿ. ಅಲ್ಲಿ ಇಲ್ಲೆಲ್ಲ ಪೂರ್ತಿ ಅದಾನೆ. ಇದೆಲ್ಲ ಬಂದು ನೋಡಿ ಇಲ್ಲಿ ಯಾವ ರೇಂಜ್ಗೆ ಹಾಕ್ತಿದ್ದಾರೆ ಅಂತ ಇದೆಲ್ಲ ಫಿಲ್ಟ್ರ್ ಮಾಡಿಬಿಡ್ತಾರೆ. ಇಬ್ಬರು ತೋರಿಸಿ. ಇಲ್ಲಿಂದ ಇಲ್ಲಿವರೆಗೂ, ಅಲ್ಲಿಂದ ಅಲ್ಲಿವರೆಗೂ ಅನ್ನನ ಪೂರ್ತಿ ನೋಡಿ. ಕೆಳಗಡೆ ಇಲ್ಲಿ ಏಣಿ ಇಕ್ಕವ್ರೆ. ಒಂದು ಏಣಿ ಕೆಳಗಡೆ ಈ ಥರ ಒಂದು ಫಿಲ್ಟ್ರ್ ಇಕ್ಬಿಟ್ಟು ಅದ್ರ ಮೇಲೆ ರೈಸ್ ಹಾಕ್ಬಿಟ್ರೆ ಕರೆಕ್ಟಾಗಿ ಫಿಲ್ಟ್ರ್ ಆಯ್ತದೆ. ಈ ಮಾಡಿರುವಂಥ ಅನ್ನನ ತಗೊಂಡೋಗಿ ಒಂದು ಗೋಲ್ಡನ್ ಒಳಗಡೆ ಹಾಕ್ತಾರೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಅಲ್ಲೆಲ್ಲ ಒಂದು ಕ್ಲೀನಾಗಿ ಒಂದು ಫಿಲ್ಟರ್ ಆಗಿರುತ್ತಲ್ಲ ಅನ್ನ, ಅದನ್ನು ತೊಗೊಬಂದು ಇಲ್ಲಿ ಇಡ್ತಾರೆ, ಅಂದರೆ ಶೇಖರಣೆ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನಾವು ಬೆಳಿಗ್ಗೆ ಬಂದು ಇದು ಮತ್ತು ಇದಾಗಿತ್ತು ನೋಡಿ. ಫುಲ್ಲು ರೈಸ್ ಗುರು. ಎಷ್ಟು ರೈಸ್ ಅಂದರೆ ಯಪ್ಪ ಐಕು ಗುರು. ಇಲ್ಲಿ ಅವರು ಇವರು ಅಂತಂತ ಎಲ್ಲ ಇಡೀ ಸಿಹಳ್ಳಿ ಜನ ಬಂದು
ಪೂರ್ತಿ ನಮ್ಮನೆ ಕೆಲಸ ಅಂತ ಮಾಡ್ತಿದ್ದಾರೆ. ಪೂರ್ತಿ ಎಲ್ಲ ಹಳ್ಳಿ ಜನ, ಎಲ್ಲ ಸಿಹಳ್ಳಿಯವರೇ. ಅಣ್ಣ ಇಂಥ ಕಾರ್ಯ ಯಾರು ಮಾಡಿಲ್ಲ, ಯಾರು ಮಾಡಲ್ಲ ಅಂದ್ರೆ ಏನು ಮಾಡ್ತಾರೆ ಗೊತ್ತಾ, ಅವರು ಬರ್ತಾರೆ ಒಂದಿನ ಮರಿ ತಗೋಬರ್ತಾರೆ, ಊಟ ಮಾಡ್ಕೊತಾರೆ, ಹೋಗ್ತಾರೆ. ನೆಕ್ಸ್ಟ್ ಯಾರಾದ್ರೂ ಬಂದು ನಿಮ್ಮ ಪದ್ಧತಿ ಇಷ್ಟ ಆಗಿ ಬಂದು ಮಾಡ್ಬೋದಾ ಅಂತ ನಾವೆಲ್ಲ ಊರಿನವರು ಕೂಡ ಯಜಮಾನಗಳು ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಬಟ್ ಹೊರಗಡೆ ಅವರು ಮುಂದೆ ಮಾಡ್ಬೋದು, ಕಾರ್ಯ ಮಾಡ್ಬೋದು. ಬಟ್ ಇವಾಗ ನಡೆಸ್ತಾ ಇರೋರು ಅಣ್ಣ ಇವಾಗ ಇದೇ ಊರವರ ಇದೆ ಊರು. ಅಂದ್ರೆ ನಿಮ್ಮೂರಿನ ಯಜಮಾನ್ರೆ ಏನವರು ಯಜಮಾನ್ರೆ ನಮ್ಮೂರಿನಲ್ಲಿ ಯಜಮಾನಗಳ ಪದ್ಧತಿ ಏನೈತೆ ಅದನ್ನ ಬಂದು ಕಾರ್ಯ ಮಾಡುವಂತವ್ರು ಬಂದು ಇನ್ವೈಟ್ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ ಪದ್ಧತಿಗಳನ್ನ ಆ ಪಾಲನೆ ಮಾಡ್ಕೊಂಡು ಜನಗಳೆಲ್ಲ ಸೇರಿ ಒಗ್ಗಟ್ಟಾಗಿ ಕಾರ್ಯ ಮಾಡ್ತಾರೆ. ನಿಮಗೆ ಸೊ ಅನ್ನ ಸಂತರ್ಪಣೆ ಬಂದು ಇಲ್ಲೂ ನಡೆಯುತ್ತೆ, ನಿಮ್ಗೆ ಆ ಕಡೆ ಜಾಗ ಇದೆ ಆ ಕಡೆಯೂ ನಡೆಯುತ್ತೆ, ಮತ್ತು ಈ ಕಡೆ ಟೋಟಲಿ ಬಂದು ಜನಗಳಿಗಂತೂ ಎಲ್ಲಾದರೂ ಕೂತ್ಕೊಂಡು ಹೆಂಗಾದರೂ ಊಟ ಮಾಡ್ಕೊಂಡು ಹೋಗ್ಬೋದು. ಒಟ್ಟಿನಲ್ಲಿ ಎಲ್ಲ ಕಡೆ ಜನ ಇರ್ತಾರೆ, ಎಲ್ಲ ಕಡೆ ಬಡಿಸ್ಕೊಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಒಂದು ವಾಟರ್ ಕ್ಯಾನ್ ಆಗ್ಬೋದು, ಎಲೆ ಆಗ್ಬೋದು, ಪ್ರತಿಯೊಂದು ಕೂಡ ಎಲ್ಲ ದಾನದ ರೂಪದಲ್ಲಿ ಈ ಹರಕೆ ಕಟ್ಕೊಂಡಿರೋರು, ಈ ದೇವಸ್ಥಾನಕ್ಕೆ ಏನಾದ್ರು ಒಂದು ಮಾಡಬೇಕು ಅಂದ್ಕೊಂಡಿರೋರು ದಾನದ ರೂಪದಲ್ಲಿ ತಂದು ಕೊಡ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಐತಲ್ಲ ಇದು ಚಿಕ್ಕ ಚಮ್ಮತಾಯಿ, ನಿಮಗೆ ಪಕ್ಕದಲ್ಲಿ ನೋಡಿದ್ರೆ ಇಲ್ಲಿ ಕಾಣಿಸ್ತಾ ಐತಲ್ಲ ಇದು ದೊಡ್ಡ ಚಮ್ಮತಾಯಿ. ಆ್ಯಕ್ಚುಲಿ ಇಬ್ಬರು ಅಕ್ಕ ತಂಗಿರಂತೆ. ಅವರು ಈ BC ಹಳ್ಳಿಲಿ ಬಂದು ನೆಲೆಸಿರೋದಕ್ಕೆ ಈ ಥರ ಹಬ್ಬನ, ಈ ಥರ ಸಂಸ್ಕೃತಿನ ನಮ್ಮ ಹಿಂದೂ ಧರ್ಮದಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಹೆಚ್ಚು ಕಮ್ಮಿ 1,000 ಅಲ್ಲ, 2,000 ಅಲ್ಲ, 5,000 ಜನ ಒಂದು ಪಂಕ್ತಿಗೆ 5,000 ಜನ ಕೂರ್ತಾರೆ. 5,000 ಅಂದರೆ ಏನು ಕಮ್ಮಿನ ಗುರು, ಎಷ್ಟು ಪಂಕ್ತಿ ಕೂರ್ಬೋದು? 1.5 ಲಕ್ಷ ಅಂತಂದರೆ. ಆಗ್ಲೇ ಹೇಳ್ದಂಗೆ ಅಲ್ಲಿ ಎಷ್ಟು ಮರಿ ಬಾಡ್ ಹೊಡೆದಿದ್ರು, ಆ ಬಾಡ ಬೇಯ್ತಾ ಇರುವಂತ ಜಾಗ ಇದು. ಆಕ್ಚುಲಿ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ನೋಡಿ, ಇದೆಲ್ಲ ಬೇಯ್ತಾ ಇರೋದು ಆಕ್ಚುಲಿ ಮಾಂಸ. ಇದು ನೀವು ಇಲ್ಲಿ ಹೇಳ್ತೀನಿ 1 2 3 4 5 ಬ್ಯಾಚ್ ಬೇಯ್ತಾ ಇರೋದು ಆಕ್ಚುಲಿ. ಇದು ಎಲ್ಲ ಮಾಂಸನೇ ಟೋಟಲಿ. ನಿಮಗೆ ಇಲ್ಲಿ ಈ ಮರಿ ಮಟನು ಹಾಗೆ ಬೋಟಿ ಗೊಜ್ಜು ಎರಡೂ ರೆಡಿ ಆಗ್ತಾ ಇದೆ ನೋಡ್ರಿ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ದಬ್ರಿಗುರು, ಇದೆಲ್ಲ ಊರವರೇ ಏನಂತಾರೆ ಎಲ್ಲ ಇಟ್ಕೊಂಡಿರುವಂಥ ಪಾತ್ರೆಗಳಿದು. ಇವರೇ ಇಟ್ಕೊಂಡು ಇವರೇ ಮಾಡಿ ಇದಕ್ಕೆ ಯಾವುದಕ್ಕೂ ಯಾವ ಪಾತ್ರೆಗೂ ಕೂಡ ಇವರು ದುಡ್ಡು ಕೊಡ್ತಾರಲ್ಲ, ಇವರೇ ಇಟ್ಕೊಂಡು ಈ ಥರ ದೊಡ್ಡದಾಗಿ ಒಂದು ಫಂಕ್ಷನ್ ಮಾಡಿದಾಗ ಒಳಭಾಗದಲ್ಲಿ ಪೂಜೆಯನ್ನ ಮಾಡ್ತಾ ಇರುವಂತಹ ಭಕ್ತಾದಿಗಳು, ಪೂಜೆಗೆ ಹೋಗಿರ್ತಕ್ಕಂತಹ ಭಕ್ತಾದಿಗಳು ದಯವಿಟ್ಟು ನಿಮ್ಮ ಬೆಲೆಬಾಳುವ ಆಭರಣಗಳ ಮೇಲೆ, ಫೋನ್ಗಳ ಮೇಲೆ, ಪರ್ಸ್ಗಳ ಮೇಲೆ, ಹೆಣ್ಮಕ್ಳು ತಮ್ಮ ಸೈಡ್ ಬ್ಯಾಗ್ಗಳ ಮೇಲೆ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಗಂಡು ಮಕ್ಕಳು ತಮ್ಮ ಪ್ಯಾಂಟಿನ ದೇವಸ್ಥಾನ ಮುಂಭಾಗ ಬರಪ್ಪ, ಮುಂದೆ ಬಾಯ್. ನಮ್ಮ ಸಿ ಹಳ್ಳಿ ಜನಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಗುರು. ಅಷ್ಟು ಹಳ್ಳಿ ಜನಕ್ಕೆ ಬಂದ್ರೂ ಆ ತಟ್ಟೆಗೆ ಒಂದು ಐಟಮ್ ಕೂಡ ಮಿಸ್ ಆಗ್ದಂಗೆ ಆ ಬಡಿಸೋ ಈ ಸಿ ಹಳ್ಳಿ ಜನಕ್ಕೆ ಆ ಆದಿಶಕ್ತಿ ಹುಚ್ಚಮ್ಮ ಇನ್ನೂ ಅತಿ ಹೆಚ್ಚು ಶಕ್ತಿ ಕೊಡಲಿ. ಇನ್ನೂ ಇದೇ ಥರ ನಮ್ಮ ಸನಾತನ ಧರ್ಮ ಬೆಳೀಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಈ ಫಂಕ್ಷನ್ಗೆ ಏನಾದರೂ ಅಟೆಂಡ್ ಆಗಿದ್ದರೆ ಬಂದುಬಿಟ್ಟು ಒಂದು ಕಮೆಂಟ್ ಹಾಕಿ.